Very good morning, dear students. Welcome back to the Unique Commerce classes. So previous class ಅಲ್ಲಿ ಬೇಸಿಕ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದೆ, ಅದರ ಜೊತೆಗೇ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದೆ, ಪ್ಲಸ್ ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಕೂಡ ಆಗಿದೆ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ದಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ಡೆಫಿನೇಷನ್ಸ್ನ ಕಲಿಬೇಕಾಗಿದೆ. ಓಕೆ, ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಬರ್ತಕ್ಕಂಥ ಡೆಫಿನೇಷನ್ಸ್ನ ಕಲಿಯೋಕ್ಕಿಂತ ಮುಂಚೆ ಒಂದು ಕನ್ಸೆಪ್ಟು ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದು ಇನ್ಕಮ್ ಟ್ಯಾಕ್ಸ್, ಅದರಲ್ಲಿ ಇನ್ಕಮ್ ಬಗ್ಗೆ ಕಲಿಬೇಕು. ಓಕೆ, ಸೊ ಇನ್ಕಮ್ ಕೂಡ ಎ ಟೈಪ್ದಲ್ಲಿ ಇರಬಹುದು. ಒಂದು ರಿಯಲ್ ಇನ್ಕಮ್, ಮತ್ತೊಂದು ಟ್ಯಾಕ್ಸೇಬಲ್ ಇನ್ಕಮ್. ಸೊ ರಿಯಲ್ ಇನ್ಕಮ್ ಅಂತಂದರೆ ಏನು? ರಿಯಲ್ ಇನ್ಕಮ್ ಮೀನ್ಸ್ ದಿ ಆ್ಯಕ್ಚುವಲ್ ಇನ್ಕಮ್ ಅರ್ನ್ಡ್ ಬೈ ಪರ್ಸನ್. ರಿಯಲ್ ಇನ್ಕಮ್ ಅಂತಂದರೆ ಯಾವುದೇ ವ್ಯಕ್ತಿ ಆ್ಯಕ್ಚುಯಲ್ ಆಗಿ ಎಷ್ಟು ಇನ್ಕಮ್ನ ಅರ್ನ್ ಮಾಡ್ತಾರೆ, ಅದೇ ರಿಯಲ್ ಇನ್ಕಮ್. ಸೊ ಫಾರ್ ಎಕ್ಸಾಂಪಲ್ ತೊಗೊರಿ, ನನ್ನ ಹತ್ರ ಒಂದು ಏನಿದೆ, ಹೌಸ್ ಪ್ರಾಪರ್ಟಿ ಇದೆ. ಓಕೆ, ಸೊ ಆ ಹೌಸ್ ಪ್ರಾಪರ್ಟಿದು ನಾ ಫಸ್ಟ್ ಫ್ಲೋರು ರೆಂಟ್ ಬೇಸ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಫ್ಲೋರ್ನ ರೆಂಟ್ ಬೇಸ್ ಮೇಲೆ ಕೊಟ್ಟಿದ್ರೆ ಮಂತ್ಲಿ ರೆಂಟ್ ಎಷ್ಟು ಬರ್ತಾ ಇದೆ? 30,000. ಓಕೆ, ಸೊ ಮಂತ್ಲಿ 30,000 ರೆಂಟ್ ಬರ್ತಾ ಇದೆ ಅಂದಮೇಲೆ ಇಯರ್ಲಿ ಇನ್ಕಮ್ ಎಷ್ಟು ಆಗ್ತಾ ಇದೆ ನಂದು? 3,60,000. ಆದರೆ ಇನ್ಕಮ್ ಟ್ಯಾಕ್ಸ್ದಲ್ಲಿ ನಂದು ರಿಯಲ್ ಇನ್ಕಮು 3,60,000 ಇದೆ. ನಾನು 3,60,000 ಮೇಲೆ ಟ್ಯಾಕ್ಸ್ ಕೊಡಲ್ಲ, ಬಟ್ ಎಷ್ಟು ಮೇಲೆ ಟ್ಯಾಕ್ಸ್ ಕೊಡ್ತೀನಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಮಗೆ 2 ಸೆಮಿಸ್ಟರ್ ಕಲಿಬೇಕು. ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ತೊಗೋರಿ, ನೋಡಿ ನಿಮ್ಮದು ಯಾವುದು ಬಿಸ್ನೆಸ್ ಇದೆ. ಓಕೆ, ಸೊ ಬಿಸ್ನೆಸ್ಸಿಂದ ಏನು ಬರ್ತಾ ಇದೆ? ಇನ್ಕಮ್ ಬರ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಮಂತ್ಲಿ 50,000 ಇನ್ಕಮ್ ಬರ್ತಾ ಇದೆ. ಓಕೆ, ಸೊ ಹಾಗಾದರೆ ಇಯರ್ಲಿ ಇನ್ಕಮ್ ಎಷ್ಟಾಗುತ್ತೆ ನಿಮ್ಮದು? 6 lakh ಆಗುತ್ತೆ. ಆದರೆ ನೀವು 6 lakh ಮೇಲೆ ಇನ್ಕಮ್ ಟ್ಯಾಕ್ಸ್ ಕೊಡಲ್ಲ, ಆದರೆ ಎಷ್ಟು ಮೇಲೆ ಟ್ಯಾಕ್ಸ್ನ ಪೇ ಮಾಡ್ತಿರೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಮಗೆ 2 ಸೆಮಿಸ್ಟರ್ ಬೇಕು. ಓಕೆ, ನೆಕ್ಸ್ಟ್ ನೋಡಿ, ರಿಯಲ್ ಇನ್ಕಮ್ ಅಂತಂದರೆ ನಾವು ರಿಯಲಾಗಿ ಎಷ್ಟು ಅರ್ನ್ ಮಾಡ್ತಾ ಇದ್ದೀವಿ, ಅದೇ ನಮ್ಮದು ರಿಯಲ್ ಇನ್ಕಮ್. ಹಾಗಾದರೆ ಟ್ಯಾಕ್ಸಬಲ್ ಇನ್ಕಮ್ ಅಂತಂದರೆ ಏನು? ಟ್ಯಾಕ್ಸಬಲ್ ಇನ್ಕಮ್ ಅಂತಂದರೆ ಇನ್ಕಮ್ ಆನ್ ವಿಚ್ ಟ್ಯಾಕ್ಸ್ ಈಸ್ ಪೇಯಬಲ್. ಟ್ಯಾಕ್ಸಬಲ್ ಇನ್ಕಮ್ ಅಂತಂದರೆ ಯಾವ ಇನ್ಕಮ್ ಮೇಲೆ ಟ್ಯಾಕ್ಸ್ ನಾವು ಪೇ ಮಾಡಬೇಕಾಗಿದೆ, ಅದೇ ನಮ್ಮದು ಟ್ಯಾಕ್ಸಬಲ್ ಇನ್ಕಮ್. ಓಕೆ, ಸೊ ನಾವು ಆ್ಯಕ್ಚುಲಾಗಿ ಎಷ್ಟು ಗಳಿಸ್ತೀವಿ ಅದು ರಿಯಲ್ ಇನ್ಕಮ್, ಬಟ್ ಗಳಿಸಿರ್ತಕ್ಕಂಥ ರಿಯಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಪೇ ಮಾಡಲ್ಲ. ಯಾವ್ದ್ರ ಮೇಲೆ ಟ್ಯಾಕ್ಸ್ ಪೇ ಮಾಡ್ತೀವಿ? ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ನ ಪೇ ಮಾಡ್ತೀವಿ. ಹಾಗಾದರೆ ಟ್ಯಾಕ್ಸಬಲ್ ಇನ್ಕಮ್ನ ಐಡೆಂಟಿಫೈ ಮಾಡಬೇಕಾದ್ರೆ ನಮಗೆ ನಾವು 2 ಸೆಮಿಸ್ಟರ್ನ ಕಲಿಬೇಕಾಗತ್ತೆ. ಓಕೆ, ಸೊ ಇದೇ ಇರ್ತಕ್ಕಂಥ ಬೇಸಿಕ್ ವ್ಯತ್ಯಾಸ ರಿಯಲ್ ಇನ್ಕಮ್ ಮತ್ತು ಟ್ಯಾಕ್ಸಬಲ್ ಇನ್ಕಮ್ ಮೇಲೆ. ಸೊ ನಾವು ಇನ್ಕಮ್ ಟ್ಯಾಕ್ಸ್ ಕೊಡೋದು ರಿಯಲ್ ಇನ್ಕಮ್ ಮೇಲೆ ಅಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡೋದು ನಮ್ಮದು ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ನಾವು ಪೇ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಕನ್ಸೆಪ್ಟ್ ಬರುತ್ತೆ, ನಾವು ಕಲಿಬೇಕಾಗಿದ್ದು ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್. ಸೊ ಇದನ್ನು ಡೆಫಿನೇಷನ್ ಕಲಿಯೋಕ್ಕಿಂತ ಮುಂಚೆ ಫಸ್ಟ್ ನಾವು ಬ್ರೀಫಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಓಕೆ, 1 ಇಯರ್ದಲ್ಲಿ ನಮ್ದು ಎಷ್ಟು ಇನ್ಕಮ್ ಅರ್ನ್ ಆಗಿದೆ, ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ ಮೇಲೆ ಟ್ಯಾಕ್ಸ್ ನಾವು ಪೇ ಮಾಡಬೇಕು. ಸೊ ನಿಮ್ಮ ಇನ್ಕಮ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಯಾವತ್ತು 1 ಇಯರ್ದು ಇನ್ಕಮ್ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ 12 ಮಂತ್ಸ್ದು ನೀವು 12 ಮಂತಲ್ಲಿ ಎಷ್ಟು ಇನ್ಕಮ್ ಜನ್ರೇಟ್ ಆಗಿದೆ, ಎಷ್ಟು ಅರ್ನ್ ಆಗಿದೆ, ಅದರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸು ಯಾವತ್ತು ಕ್ವಾರ್ಟರ್ಲಿ ಇರ್ಬೋದು, ಮಂತ್ಲಿ ಇನ್ಕಮ್ ಮೇಲೆ ಕ್ಯಾಲ್ಕುಲೇಷನ್ ಆಗಲ್ಲ. ಅದು ಯಾವತ್ತು 1 ಇಯರ್ದಲ್ಲಿ ಎಷ್ಟು ಅರ್ನ್ ಆಗಿರ್ತದೆ ಅಥವಾ 12 ಮಂತಲ್ಲಿ ಎಷ್ಟು ಇನ್ಕಮ್ ಜನ್ರೇಟ್ ಆಗಿದೆ ಆ ಇನ್ಕಮ್ ಮೇಲೆ ಇನ್ಕಮ್ ಟ್ಯಾಕ್ಸು ಪೇ ಆಗುತ್ತೆ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಬರೋದು, ಸರ್ ಇನ್ಕಮ್ ಟ್ಯಾಕ್ಸು ಯಾವ ಇಯರ್ದಲ್ಲಿ ಕೊಡಬೇಕು? ಸೊ ನಾವು ಫೈನಾನ್ಸ್ ಇಯರ್ ಬಗ್ಗೆ ಗೊತ್ತಿದೆ. ನಾವು ಫೈನಾನ್ಸ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏನಿದೆ ಫೈನಾನ್ಷಿಯಲ್ ಇಯರು 1st ಏಪ್ರಿಲ್ ಟು 31st ಮಾರ್ಚ್ ಇದೆ. ಓಕೆ, ಬಟ್ ನಾವು ಅರ್ನ್ ಮಾಡಿರ್ತಕ್ಕಂಥ ಇನ್ಕಮ್ಮು ಯಾವ ಇಯರ್ದಲ್ಲಿ ಪೇ ಮಾಡಬೇಕು ಅದು ನಾವು ಇಲ್ಲಿ ಕಲಿಬೇಕಾಗಿದೆ. ಸೊ ಪ್ರಿವಿಯಸ್ ಇಯರ್ ಅಂತಂದ್ರೆ ಏನು? ನಾವು ಯಾವ ಇಯರ್ದಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀವಿ ಅದೇ ನಮ್ಮದು ಪ್ರಿವಿಯಸ್ ಇಯರ್. ಪ್ರಿವಿಯಸ್ ಇಯರ್ ಮೀನ್ಸ್ ದಿ ಫೈನಾನ್ಷಿಯಲ್ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್. ಸೊ ಯಾವ ಇಯರ್ದಲ್ಲಿ ಇನ್ಕಮ್ ಅರ್ನ್ ಮಾಡ್ತೀವಿ, ಇನ್ಕಮ್ನ ಜನ್ರೇಟ್ ಮಾಡ್ತೀವಿ, ಆ ಇಯರ್ನ ಪ್ರಿವಿಯಸ್ ಇಯರ್ ಅಂತ ನಾವು ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತಂದರೆ ಏನು? ಯಾವ ಇಯರ್ದಲ್ಲಿ ನಾವು ಅರ್ನ್ ಮಾಡಿರ್ತಕ್ಕಂಥ ಇನ್ಕಮ್ನ ಯಾವ ಇಯರ್ದಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ, ಯಾವ ಇಯರ್ದಲ್ಲಿ ಸೆಟಲ್ಮೆಂಟ್ ಮಾಡ್ತೀವಿ, ಆ ಇಯರ್ನ ಅಸೆಸ್ಮೆಂಟ್ ಇಯರ್ ಅಂತ ನಾವು ಕರಿತೀವಿ. ಓಕೆ, ಅಸೆಸ್ಮೆಂಟ್ ಇಯರ್ ಮೀನ್ಸ್ ದಿ ಫೈನಾನ್ಷಿಯಲ್ ಇಯರ್ ಇನ್ ವಿಚ್ ಟ್ಯಾಕ್ಸ್ ಈಸ್ ಪೇಯಬಲ್. ಸೊ ಈ ಒಂದು ಫೈನಾನ್ಷಿಯಲ್ ಇಯರ್ದಲ್ಲಿ
ಟ್ಯಾಕ್ಸ್ ನಾವು ಪೇ ಮಾಡ್ತೀವಿ ಎತ್ತರ ಮೇಲೆ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಅರ್ನ್ಡ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್. ಸೊ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂತಹ ಇನ್ಕಮ್ಮು ಯಾವ ಇಯರ್ದಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ? ಅಸೆಸ್ಮೆಂಟ್ ಇಯರ್ದಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕಾಗಿತ್ತಂದರೆ ಪ್ರಿವಿಯಸ್ ಇಯರ್ ಅಂತಂದರೆ ಯಾವ ಇಯರ್ದಲ್ಲಿ ಇನ್ಕಮ್ ಅರ್ನ್ ಮಾಡ್ತೀವಿ ಅದಕ್ಕೆ ನಾವು ಪ್ರಿವಿಯಸ್ ಇಯರ್ ಅಂತ ಕರಿತೀವಿ. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತಂದರೆ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ಮು ಯಾವ ಇಯರ್ದಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ, ಯಾವ ಇಯರ್ದಲ್ಲಿ ಸೆಟಲ್ಮೆಂಟ್ ಆಗುತ್ತೆ, ಅದನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ನಾವು ಕರಿತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ತೊಗೊರಿ 2016-2017 ಇದೆ. ಓಕೆ, ನಾವು 2016 1st ಏಪ್ರಿಲ್ 2016 ಮತ್ತು 31st ಮಾರ್ಚ್ 2017ದಲ್ಲಿ ಇನ್ಕಮ್ ಅರ್ನ್ ಮಾಡಿದ್ವಿ. ಓಕೆ, ಸೊ ಈ ಇಯರ್ದಲ್ಲಿ ಇನ್ಕಮ್ ಅರ್ನ್ ಆಗಿದೆ ಅಂದಮೇಲೆ ಇದು ಇಯರ್ ಯಾವುದಾಗುತ್ತೆ? ಪ್ರಿವಿಯಸ್ ಇಯರ್ ಆಗುತ್ತೆ. 2016 ಮತ್ತು 2017 ಅಸೆಸ್ಮೆಂಟ್ ಇಯರ್ ಯಾವುದಾಗುತ್ತೆ ಅಂದರೆ 16-17 ಈ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ಮು ಯಾವ ಇಯರ್ದಲ್ಲಿ ಟ್ಯಾಕ್ಸಬಲ್ ಆಗುತ್ತೆ? ನೆಕ್ಸ್ಟ್ ಇಯರ್ದಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತಂದರೆ 17 ಮತ್ತು 18ದಲ್ಲಿ. ಸೊ ಡೆಫಿನೇಷನ್ ನೋಡೋಣ. ಡೆಫಿನೇಷನ್ ಹೇಳ್ತಾರೆ ಪ್ರಿವಿಯಸ್ ಇಯರ್ ಅಂಡರ್ ಸೆಕ್ಷನ್ 3ದಲ್ಲಿ ಬರುತ್ತೆ ಪ್ರಿವಿಯಸ್ ಇಯರ್ದು ಡೆಫಿನೇಷನ್. ಸೊ ಪ್ರಿವಿಯಸ್ ಇಯರ್ ಅಂತಂದ್ರೆ ಏನು? ದ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್. ಪ್ರಿವಿಯಸ್ ಇಯರ್ ಅಂತಂದರೆ ಯಾವ ಇಯರ್ದಲ್ಲಿ ಇನ್ಕಮ್ ಅರ್ನ್ ಮಾಡ್ತೀವಿ ಅದನ್ನು ನಾವು ಪ್ರಿವಿಯಸ್ ಇಯರ್ ಅಂತ ನಾವು ಕರಿತೀವಿ. ಪ್ರಿವಿಯಸ್ ಇಯರ್ ಆ್ಯಂಡ್ ದ ನೆಕ್ಸ್ಟ್ ಇಯರ್ ಇನ್ ವಿಚ್ ದಿಸ್ ಇನ್ಕಮ್ ಈಸ್ ಟ್ಯಾಕ್ಸಬಲ್ ಈಸ್ ನೋನ್ ಆ್ಯಸ್ ಅಸೆಸ್ಮೆಂಟ್ ಇಯರ್. ಸೊ ನಾವು ಯಾವ ಇಯರ್ದಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀವಿ ಪ್ರಿವಿಯಸ್ ಇಯರ್ ಅಂತ ಕರಿತೀವಿ. ಸೊ ಈ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ಮು ಯಾವ ಇಯರ್ದಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅದನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ ಏನು ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಈಸ್ ಚಾರ್ಜ್ಡ್ ಆನ್ ದಿ ಟೋಟಲ್ ಇನ್ಕಮ್ ಆಫ್ ದಿ ಪ್ರಿವಿಯಸ್ ಇಯರ್. ಸೊ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಟೋಟಲ್ ಇನ್ಕಮ್ ಮೇಲೆ ಚಾರ್ಜ್ ಆಗುತ್ತೆ. ಸೊ ಹಾಗಾದರೆ ಟೋಟಲ್ ಇನ್ಕಮ್ ಯಾವ ಥರ ಕ್ಯಾಲ್ಕುಲೇಷನ್ ಆಗುತ್ತೆ ಅದನ್ನು ನಾವು ಕಲಿಬೇಕಾಗಿತ್ತಂದರೆ 5 ಹೆಡ್ಸ್ ಆಫ್ ಇನ್ಕಮ್ನ ಕಲಿಬೇಕು. ಓಕೆ, ಸೊ ನಾವು ಪ್ರಿವಿಯಸ್ ಇಯರ್ದಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಅರ್ನ್ ಮಾಡ್ತೀವಿ, ನಮ್ದು ಎಷ್ಟು ಟೋಟಲ್ ಇನ್ಕಮ್ ಆಗುತ್ತೆ, ಆ ಇನ್ಕಮ್ದು ಟ್ಯಾಕ್ಸಬಲ್ ನಾವೇನು ಮಾಡ್ತೀವಿ ಅಸೆಸ್ಮೆಂಟ್ ಇಯರ್ದಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಈಸ್ ಚಾರ್ಜ್ಡ್ ಎತ್ತರ ಮೇಲೆ ಟ್ಯಾಕ್ಸ್ ಆಗುತ್ತೆ ಇನ್ಕಮ್ ಟ್ಯಾಕ್ಸು ಟೋಟಲ್ ಇನ್ಕಮ್ ಮೇಲೆ ಯಾವ ಇಯರ್ದಲ್ಲಿ ಅರ್ನ್ ಆದದ್ದು ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆದದ್ದು. ಸೊ ಯಾವ ರೇಟಿಗೆ? ಆಟ್ ದಿ ರೇಟ್ಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ರಿಲೆವೆಂಟ್ ಫೈನಾನ್ಸ್ ಆ್ಯಕ್ಟ್ ಫಾರ್ ದಿ ಅಸೆಸ್ಮೆಂಟ್ ಇಯರ್. ನೋಡಿ, ಪ್ರತಿ ವರ್ಷ ಬಜೆಟ್ದಲ್ಲಿ ಒಂದು ಫೈನಾನ್ಸ್ ಆ್ಯಕ್ಟ್ ಬರುತ್ತೆ, ಅಂದರೆ ಫೈನಾನ್ಸ್ ಬಿಲ್, ನೆಕ್ಸ್ಟ್ ಅದು ಫೈನಾನ್ಸ್ ಇದಾಗಿ ಇಂಪ್ಲಿಮೆಂಟ್ ಆಗಿ ಫೈನಾನ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಫೈನಾನ್ಸ್ ಆ್ಯಕ್ಟದಲ್ಲಿ ಪ್ರತಿ ವರ್ಷ ಡಿಫ್ರೆಂಟ್ ಏನಿರುತ್ತೆ, ಸ್ಲ್ಯಾಬ್ ರೇಟ್ ಇರುತ್ತೆ. ಸ್ಲ್ಯಾಬ್ ರೇಟ್ ಅಂತಂದರೆ ಯಾವ ಏಜ್ ಆಫ್ ಗ್ರೂಪ್ ಆಫ್ ಪೀಪಲ್ಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಅಥವಾ ಯಾವ ರೇಟ್ ಮೇಲೆ ಇನ್ಕಮ್ ಟ್ಯಾಕ್ಸ್ನ ಇಂಪೋಸ್ ಮಾಡಬೇಕಂತ ಇರುತ್ತೆ. ಓಕೆ, ಸೊ ನಾವು ಬ್ರೀಫಾಗಿ ಹೇಳಬೇಕಾಗಿತ್ತಂದರೆ ಪ್ರಿವಿಯಸ್ ಇಯರ್ ಅಂತಂದರೆ ಯಾವ ಇಯರ್ದಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀವಿ ಅದು ಪ್ರಿವಿಯಸ್ ಇಯರ್. ಸೊ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ಮು ಯಾವ ಇಯರ್ದಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಆ ಇಯರು ಅಸೆಸ್ಮೆಂಟ್ ಇಯರ್. ನೆಕ್ಸ್ಟ್ ನೋಡಿ, ಅಸೆಸ್ಮೆಂಟ್ ಇಯರ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 9 ಬರುತ್ತೆ. ಸೊ ಅಸೆಸ್ಮೆಂಟ್ ಇಯರ್ ಅಂತಂದ್ರೆ ಏನು? ಅಸೆಸ್ಮೆಂಟ್ ಇಯರ್ ಮೀನ್ಸ್ ದಿ ಪೀರಿಯಡ್ ಆಫ್ 12 months. ಓಕೆ, ಸೊ ಯಾವತ್ತು ನಮ್ಮದು ಫೈನಾನ್ಷಿಯಲ್ ಇಯರ್ ಇರ್ಬೋದು, ಪ್ರಿವಿಯಸ್ ಇಯರ್ ಇರ್ಬೋದು, ಅಸೆಸ್ಮೆಂಟ್ ಇಯರ್ ಇರ್ಬೋದು, 12 monthsದಲ್ಲಿ ಇರುತ್ತೆ. ಓಕೆ, ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ? ಕಮೆನ್ಸಿಂಗ್ ಆನ್ ದಿ ಫಸ್ಟ್ ಡೇ ಆಫ್ ಏಪ್ರಿಲ್ ಎವ್ರಿ ಇಯರ್. 1st ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಂಡಿಂಗ್ ಆನ್ 31st ಮಾರ್ಚ್ ಆಫ್ ದಿ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ದು 31st ಮಾರ್ಚ್ಗೆ ಎಂಡ್ ಆಗುತ್ತೆ. ಓಕೆ, ಸೊ ಅಸೆಸ್ಮೆಂಟ್ ಇಯರ್ ಅಂತಂದರೆ ಇದು 12 monthದು ಪೀರಿಯಡ್ ಇದೆ. ಈ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1st ಏಪ್ರಿಲ್ಗೆ, ದೆನ್ ಯಾವಾಗ ಎಂಡ್ ಆಗುತ್ತೆ? 31st ಮಾರ್ಚ್ ಆಫ್ ನೆಕ್ಸ್ಟ್ ಇಯರ್ಗೆ ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಆ್ಯಂಡ್ ಅಸೆಸ್ಸಿ ಈಸ್ ಲಯಬಲ್. ಅಸೆಸ್ಸಿ ಅಂತಂದರೆ ಯಾರು? ನೆಕ್ಸ್ಟ್ ಕಲಿತೀವಿ. ಅಂದರೆ ಯಾರು ಟ್ಯಾಕ್ಸ್ ಪೇ ಮಾಡಬೇಕಾಗಿದೆ ಅವರು, ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್. ಆ್ಯಂಡ್ ಅಸೆಸ್ಸಿ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಆನ್ ದಿ ಇನ್ಕಮ್ ಆಫ್ ದಿ ಪ್ರಿವಿಯಸ್ ಇಯರ್. ಅಂದರೆ ಅಸೆಸ್ಸಿ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಮಾಡಿರ್ತಕ್ಕಂತಹ ಇನ್ಕಮ್ ಮೇಲೆ ಅವ್ರೇನು ಮಾಡಬೇಕು? ಟ್ಯಾಕ್ಸ್ನ ಪೇ ಮಾಡ್ತಕ್ಕಂತಹ ಲಯಬಲ್ ಇರುತ್ತೆ. ಸೊ ಯಾವಾಗ ಪೇ ಮಾಡಬೇಕು? ಡ್ಯೂರಿಂಗ್ ದಿ ಫಾಲೋವಿಂಗ್ ಫೈನಾನ್ಷಿಯಲ್ ಇಯರ್. ಅಂತಂದರೆ ಫೈನಾನ್ಸ್ ಇಯರ್ ಮುಗಿದ ತಕ್ಷಣ ನೆಕ್ಸ್ಟ್ ಇಯರ್ ಯಾವ್ದು ಬರುತ್ತೆ ಅಂದರೆ ಅಸೆಸ್ಮೆಂಟ್ ಇಯರ್. ಸೊ ಅಸೆಸ್ಸಿ ಏನು ಮಾಡಬೇಕು? ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ನ ಅಸೆಸ್ಮೆಂಟ್ ಇಯರ್ದಲ್ಲಿ ಟ್ಯಾಕ್ಸಬಲ್ ಮಾಡಬೇಕು. ಅಂತಂದರೆ ಅಸೆಸ್ಮೆಂಟ್ ಇಯರ್ದಲ್ಲಿ ಸೆಟಲ್ಮೆಂಟ್ ಮಾಡಬೇಕು. ಓಕೆ, ಈಗ ನೋಡಿ, ಈ ಡೆಫಿನೇಷನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಏನು. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಏನಿದೆ, ಇದೊಂದು ಟ್ಯಾಕ್ಸ್ ಇದೆ. ಸೊ ಎತ್ತರ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತೀರಾ? ಟೋಟಲ್ ಇನ್ಕಮ್ ಮೇಲೆ.
ಹಾಗಾದರೆ ಈ ಟೋಟಲ್ ಇನ್ಕಮು ಯಾವಾಗ ಅರ್ನ್ ಮಾಡಿರ್ಬೇಕು ನಾವು ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಮಾಡಿರಬೇಕು. ಸೊ ಯಾರು ಅರ್ನ್ ಮಾಡ್ಬೋದು? ಆಫ್ ಎ ಪರ್ಸನ್ ಕೂಡ ಅರ್ನ್ ಮಾಡ್ಬೋದು. ಸೊ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಪರ್ಸನ್ ಅಂತಂದರೆ ಕೇವಲ ಇಂಡಿವಿಜುವಲ್ ಮಾತ್ರ ಬರಲ್ಲ, ಅದರಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬರುತ್ತೆ. ಓಕೆ, ಇನ್ನೂ ಸಾಕಷ್ಟು ಎಂಟಿಟೀಸ್ ಕೂಡ ಬರುತ್ತೆ, ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಈಸ್ ಅ ಟ್ಯಾಕ್ಸ್ ಆನ್ ದಿ ಟೋಟಲ್ ಇನ್ಕಮ್ ಆಫ್ ದಿ ಪ್ರಿವಿಯಸ್ ಇಯರ್ of a person at the rates fixed for the assessment year by the Finance Act passed by the Parliament every year. Okay, so ನಮ್ಮ ಪಾರ್ಲಿಮೆಂಟ್ದಲ್ಲಿ ಪ್ರತಿ ವರ್ಷ ಫೈನಾನ್ಸ್ ಆ್ಯಕ್ಟ್ದಲ್ಲಿ ಏನು ರೇಟ್ಸು ಪಾಸ್ ಮಾಡಿರ್ತಾರೆ, ರೇಟ್ನ ಫಿಕ್ಸ್ ಮಾಡಿರ್ತಾರೆ, ಆ ರೇಟ್ ಮೇಲೆ ಯಾವುದೇ ವ್ಯಕ್ತಿ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಮಾಡಿರ್ತಕ್ಕಂತಹ ಟೋಟಲ್ ಇನ್ಕಮ್ ಮೇಲೆ ಏನು ಟ್ಯಾಕ್ಸ್ ಪೇ ಮಾಡ್ತಾರೆ ಅದೇ ಇನ್ಕಮ್ ಟ್ಯಾಕ್ಸ್. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಇದೊಂದು ಟ್ಯಾಕ್ಸ್ ಇದೆ. ಎದರ ಮೇಲೆ ಪೇ ಮಾಡ್ತಾರೆ? ಟೋಟಲ್ ಇನ್ಕಮ್ ಮೇಲೆ ಪೇ ಮಾಡ್ತಾರೆ. ಸೊ ಟೋಟಲ್ ಇನ್ಕಮ್ ಯಾವಾಗ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದರೆ ಯಾವ ವರ್ಷದ ಇನ್ಕಮು ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಟೋಟಲ್ ಇನ್ಕಮ್ ಮೇಲೆ ಯಾವುದೇ ವ್ಯಕ್ತಿ ಆ್ಯಸ್ ಪರ್ ರೇಟ್ಸ್ ಪ್ರಕಾರ ಫೈನಾನ್ಸ್ ಆ್ಯಕ್ಟ್ದಲ್ಲಿ ಕೊಟ್ಟಿರ್ತಕ್ಕಂಥ ರೇಟ್ಸ್ ಪ್ರಕಾರ ಏನು ಟ್ಯಾಕ್ಸ್ ಪೇ ಮಾಡ್ತಾರೆ ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಬೇಸಿಸ್ ಚಾರ್ಜ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಇದು ನೋಡಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ಕಲಿಯೋಕ್ಕಿಂತ ಮುಂಚೆ ನಮಗೆ ಬೇಸಿಕ್ಸ್ ಚಾರ್ಜ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ ಫಸ್ಟ್ ಒಂದು ಏನಿದೆ, ಇನ್ಕಮ್ ಟ್ಯಾಕ್ಸ್ ಈಸ್ ಆ್ಯನ್ ಆ್ಯನ್ಯುವಲ್ ಟ್ಯಾಕ್ಸ್. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಏನಿದೆ ಇದು ಆ್ಯನ್ಯುವಲ್ ಟ್ಯಾಕ್ಸ್ ಇದೆ. ಇದರ ಅರ್ಥ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತಂತಂದರೆ ನೀವು ಪ್ರಿವಿಯಸ್ ಇಯರ್ದಲ್ಲಿ ಅಂದರೆ ಪ್ರಿವಿಯಸ್ ಇಯರ್ ಸ್ಟಾರ್ಟಿಂಗಿಂದ ಪ್ರಿವಿಯಸ್ ಇಯರ್ ಎಂಡ್ವರೆಗೆ ಎಷ್ಟು ಇನ್ಕಮ್ನ ಅರ್ನ್ ಮಾಡ್ತಿರೋ, ಆ್ಯನ್ಯುವಲ್ದಲ್ಲಿ ಎಷ್ಟು ಇನ್ಕಮ್ನ ಅರ್ನ್ ಮಾಡ್ತಿರೋ ಅದರ ಮೇಲೆ ಟ್ಯಾಕ್ಸ್ ಪೇ ಮಾಡಲಾಗತ್ತೆ. ಸೊ ಇನ್ಕಮ್ ಟ್ಯಾಕ್ಸು ಯಾವತ್ತೂ ಕ್ಯಾಲ್ಕುಲೇಷನ್ ಮಾಡುವಾಗ ಮಂತ್ಲಿ ವೈಸ್ ಕ್ಯಾಲ್ಕುಲೇಟ್ ಆಗಲ್ಲ, ಕ್ವಾರ್ಟರ್ಲಿ ವೈಸ್ ಯಾವತ್ತೂ ಕ್ಯಾಲ್ಕುಲೇಟ್ ಆಗಲ್ಲ. ಸೊ ಎಂಟೈರ್ ಒನ್ ಪ್ರಿವಿಯಸ್ ಇಯರ್ದಲ್ಲಿ ಎಷ್ಟು ನಿಮ್ಮದು ಇನ್ಕಮ್ ಎಷ್ಟು ಬಂದಿದೆ ಅದರ ಮೇಲೆ ಇನ್ಕಮ್ ಟ್ಯಾಕ್ಸು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಈಸ್ ಆ್ಯನ್ ಆ್ಯನ್ಯುವಲ್ ಟ್ಯಾಕ್ಸ್. ನೆಕ್ಸ್ಟ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಈಸ್ ಚಾರ್ಜ್ ಇನ್ ದಿ ಅಸೆಸ್ಮೆಂಟ್ ಇಯರ್. ಸೊ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಚಾರ್ಜ್ ಆಗುತ್ತೆ? ಅಸೆಸ್ಮೆಂಟ್ ಇಯರ್ದಲ್ಲಿ ಚಾರ್ಜ್ ಆಗುತ್ತೆ ಆನ್ ದಿ ಇನ್ಕಮ್ ಆಫ್ ಪ್ರಿವಿಯಸ್ ಇಯರ್. ಸೊ ನೀವು ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಮಾಡಿರ್ತಕ್ಕಂಥ ಇನ್ಕಮು ಅಸೆಸ್ಮೆಂಟ್ ಇಯರ್ದಲ್ಲಿ ಚಾರ್ಜ್ ಆಗುತ್ತೆ. ನೆಕ್ಸ್ಟ್, ಟ್ಯಾಕ್ಸ್ ರೇಟ್ಸ್ ಆರ್ ಫಿಕ್ಸ್ಡ್ ಬೈ ದಿ ಆ್ಯನ್ಯುವಲ್ ಫೈನಾನ್ಸ್ ಆ್ಯಕ್ಟ್. ಅಂತಂದರೆ ಟ್ಯಾಕ್ಸ್ ರೇಟ್ನ ಯಾರು ಫಿಕ್ಸ್ ಮಾಡ್ತಾರೆ? ಸೆಂಟ್ರಲ್ ಗೋರ್ಮೆಂಟ್. ಎಲ್ಲಿ ಫಿಕ್ಸ್ ಮಾಡ್ತಾರೆ? ಪ್ರತಿ ವರ್ಷ ಬಜೆಟ್ ಬರೋದಕ್ಕಿಂತ ಮುಂಚೆ ಅಥವಾ ಬಜೆಟ್ದಲ್ಲಿ ಫೈನಾನ್ಸ್ ಆ್ಯಕ್ಟ್ದಲ್ಲಿ ಡಿಫ್ರೆಂಟ್ ರೇಟ್ ಆಫ್ ಟ್ಯಾಕ್ಸ್ ಇರುತ್ತೆ. ಓಕೆ, ಸೊ ಈ ರೇಟ್ ಆಫ್ ಟ್ಯಾಕ್ಸು ವರ್ಷ ಕಂಪೇರ್ ಮಾಡಿದಾಗ ಜಾಸ್ತಿ ಕೂಡ ಆಗ್ಬೋದು, ರೇಟ್ಸು ಕಡಿಮೆ ಕೂಡ ಆಗ್ಬೋದು. ಓಕೆ, ಸೊ ಫೈನಾನ್ಸ್ ಆ್ಯಕ್ಟ್ದಲ್ಲಿ ಕೊಟ್ಟಿರ್ತಕ್ಕಂತಹ ಟ್ಯಾಕ್ಸ್ ರೇಟ್ ಬೇಸ್ ಮೇಲೇ ಇನ್ಕಮ್ ಟ್ಯಾಕ್ಸು ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ಟ್ಯಾಕ್ಸ್ ಈಸ್ ಚಾರ್ಜ್. ಟ್ಯಾಕ್ಸ್ ಯಾರ ಮೇಲೆ ಚಾರ್ಜ್ ಆಗುತ್ತೆ? ಆನ್ ಎವ್ರಿ ಪರ್ಸನ್ ಆ್ಯಸ್ ಡಿಫೈನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 31. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ದಲ್ಲಿ ಪರ್ಸನ್ ಅಂತಂದರೆ ಕೇವಲ ಇಂಡಿವಿಜುವಲ್ ಮಾತ್ರ ಬರಲ್ಲ, ಅದರ ಜೊತೆಗೆ HUF ಕೂಡ ಬರುತ್ತೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕೂಡ ಬರುತ್ತೆ, ಕಂಪ್ನಿ ಕೂಡ ಬರುತ್ತೆ. ಓಕೆ, ಸೊ ಇನ್ನೂ ಸಾಕಷ್ಟು ಎಂಟಿಟೀಸ್ ಕೂಡ ಬರುತ್ತೆ. ಓಕೆ, ಸೊ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 31ದಲ್ಲಿ ಏನು ಪರ್ಸನ್ದು ಡೆಫಿನೇಷನ್ ಇದೆ, ಆ ಡೆಫಿನೇಷನ್ದಲ್ಲಿ ಬರ್ತಕ್ಕಂಥ ಎಲ್ಲ ಪರ್ಸನ್ ಮೇಲೆ ಇನ್ಕಮ್ ಟ್ಯಾಕ್ಸು ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಟ್ಯಾಕ್ಸ್ ಈಸ್ ಚಾರ್ಜ್ ಆನ್ ದಿ ಟೋಟಲ್ ಇನ್ಕಮ್ ಆಫ್ ಎ ಪರ್ಸನ್. ಸೊ ಟ್ಯಾಕ್ಸ್ ಯಾರ ಮೇಲೆ ಚಾರ್ಜ್ ಆಗುತ್ತೆ? ಎದರ ಮೇಲೆ ಚಾರ್ಜ್ ಆಗುತ್ತೆ? ಯಾವುದೇ ವ್ಯಕ್ತಿ ಟೋಟಲ್ ಇನ್ಕಮ್ ಮೇಲೆ ಚಾರ್ಜ್ ಆಗುತ್ತೆ. ಓಕೆ, ಸೊ ಪರ್ಸನ್ ಅಂತಂದರೆ ಕೇವಲ ಇಂಡಿವಿಜುವಲ್ ಮಾತ್ರ ಬರಲ್ಲ ಅಂತ ಹೇಳಿದ್ದೀನಿ. ಓಕೆ, ಅದು ಫರ್ಮ್ ಇರ್ಬೋದು, HUF ಇರ್ಬೋದು, ಕಂಪನಿ ಇರ್ಬೋದು. ಓಕೆ, ಸೊ ಆ ಪರ್ಸನ್ ಡೆಫಿನೇಷನ್ ಬರ್ತಕ್ಕಂಥ ಎಂಟಿಟೀಸು ಎಷ್ಟು ಇನ್ಕಮ್ನ ಜನ್ರೇಟ್ ಮಾಡ್ತಾರೆ, ಎಷ್ಟು ಟೋಟಲ್ ಇನ್ಕಮ್ನ ಅರ್ನ್ ಮಾಡ್ತಾರೆ, ಆ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಏನಾಗುತ್ತೆ? ಚಾರ್ಜ್ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಬೇಸಿಕ್ ಡಿಸ್ಕಷನ್ ಆಗಿದೆ. ಓಕೆ, ಮತ್ತೊಂದು ಸಲ ಹೈಲೈಟ್ ಮಾಡ್ತೀನಿ. ರಿಯಲ್ ಇನ್ಕಮ್ ಅಂತಂದರೆ ಸೊ ನಾವು ಎಷ್ಟು ಇನ್ಕಮ್ನ ಅರ್ನ್ ಮಾಡ್ತೀವಿ ಅದೇ ರಿಯಲ್ ಇನ್ಕಮು. ಓಕೆ, ಸೊ ರಿಯಲ್ ಇನ್ಕಮ್ ಬೇರೆ ಇರುತ್ತೆ, ಟ್ಯಾಕ್ಸಬಲ್ ಇನ್ಕಮ್ ಬೇರೆ ಇರುತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಅಂತಂದರೆ ಯಾವ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ಅದೇ ನಮ್ಮದು ಟ್ಯಾಕ್ಸಬಲ್ ಇನ್ಕಮ್. ಪ್ರಿವಿಯಸ್ ಇಯರ್ ಅಂತಂದ್ರೆ ಏನು? ಯಾವ ಇಯರ್ದಲ್ಲಿ ನಾವು ಇನ್ಕಮ್ನ ಅರ್ನ್ ಮಾಡ್ತೀವಿ ಅದು ಪ್ರಿವಿಯಸ್ ಇಯರ್. ಅಸೆಸ್ಮೆಂಟ್ ಇಯರ್ ಅಂತಂದರೆ ಪ್ರಿವಿಯಸ್ ಇಯರ್ದಲ್ಲಿ ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ಮು ಯಾವ ಇಯರ್ದಲ್ಲಿ ಸೆಟಲ್ಮೆಂಟ್ ಆಗುತ್ತೆ ಅದಕ್ಕೆ ನಾವು ಅಸೆಸ್ಮೆಂಟ್ ಇಯರ್ ಅಂತ ನಾವು ಕರಿತೀವಿ. ಓಕೆ,
ಇದು ಕೂಡ ಡೆಫಿನೇಷನ್ ಇದೆ, ಸರಿಯಾಗಿ ನೋಡ್ಕೋರಿ. ಓಕೆ, ನೆಕ್ಸ್ಟ್ ನೋಡಿ ಪ್ರಾಕ್ಟೀಸ್ ಕ್ವಶನ್ ಇದೆ, ಅಟೆಂಪ್ಟ್ ಮಾಡಿ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ಇನ್ಕಮ್ ಆನ್ ವಿಚ್ ಟ್ಯಾಕ್ಸ್ ಈಸ್ ಪೇಯಬಲ್ ಈಸ್ ನೋನ್ ಆ್ಯಸ್. Income on which tax is payable is known as, first option is real income, option B taxable income, option C both, option D none of the above. Okay, ಸೊ ಪ್ರಶ್ನೆಯನ್ನು ಸರಿಯಾಗಿ ಅನಲೈಸ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಅಂದರೆ ವಿಡಿಯೋ ಪ್ಲೇ ಆದ ತಕ್ಷಣ ಕೆಳಗಡೆ ಕಮೆಂಟ್ ಅಂತ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಬರೆಯಿರಿ. ನೆಕ್ಸ್ಟ್ ಒಂದು ಕ್ವಶನ್ ಇದೆ, ದಿ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್ಡ್ ಈಸ್ ನೋನ್ ಆ್ಯಸ್. ಯಾವ ಇಯರ್ದಲ್ಲಿ ಇನ್ಕಮ್ ಅರ್ನ್ ಆಗುತ್ತೆ ಆ ಇಯರ್ಗೆ ನಾವು ಏನಂತ ಕರಿತೀವಿ. ಆಪ್ಷನ್ ಎ ಪ್ರಿವಿಯಸ್ ಇಯರ್, ಆಪ್ಷನ್ ಬಿ ಫೈನಾನ್ಸಿಯಲ್ ಇಯರ್, ಆಪ್ಷನ್ ಸಿ ಅಸೆಸ್ಮೆಂಟ್ ಇಯರ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ. ಓಕೆ, ಈ ಪ್ರಶ್ನೆಗೆ ಕೂಡ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.